ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಂಪಿಟೇಟಿವ್ ಕಾರ್ನರ್. ಹಿಂದಿನ ವಿಡಿಯೋದಲ್ಲಿ ಜೂಲಿಯಸ್ ಸೀಸರ್ ನಾಟಕದ ದೃಶ್ಯ 1 ನೋಡಿದ್ವಿ. ಈ ವಿಡಿಯೋದಲ್ಲಿ ಜೂಲಿಯಸ್ ಸೀಸರ್ ನಾಟಕದ ದೃಶ್ಯ 2 ನೋಡ್ತಾ ಹೋಗೋಣ. ಸೊ ವಿತೌಟ್ ವೇಸ್ಟಿಂಗ್ ದ ಟೈಮ್, ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ. ಸೀನ್ 2, ಎ ಪಬ್ಲಿಕ್ ಪ್ಲೇಸ್. ದೃಶ್ಯ 2, ಸಾರ್ವಜನಿಕ ಸ್ಥಳ. Before entering to the scene, first we have to know the main characters that were played in this scene. So, flourish, it means music, vadya. Enter Caesar, Caesarana Hagamana, Antony for the curse. ಸೊ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ರೋಮ್ನಲ್ಲಿ ಲ್ಯೂಪರ್ಕಾಲ್ ಅನ್ನೋ ಒಂದು ಹಬ್ಬ ನಡೀತಾ ಇತ್ತು. ಆ ಹಬ್ಬದ ಪ್ರಯುಕ್ತ, ಆ ಹಬ್ಬದ ಅಂಗವಾಗಿ ಒಂದು ಓಟದ ಸ್ಪರ್ಧೆಯನ್ನು ಏರ್ಪಡಿಸಿರ್ತಾರೆ. ಆ ಸ್ಪರ್ಧೆಗೆ ಭಾಗವಹಿಸುವ ಸಲುವಾಗಿ ಆ್ಯಂಟೋನಿ ಸಿದ್ಧನಾಗಿ ಬಂದಿರ್ತಾನೆ. ಕ್ಯಾಲಿಫೋರ್ನಿಯಾ, ಸೊ ಆಸ್ ವಿ ನೋ, ಶಿ ಈಸ್ ದ ವೈಫ್ ಆಫ್ ಎ ಸೀಸರ್. ಪೋರ್ಷಿಯಾ, ವೈಫ್ ಆಫ್ ದ ಬ್ರೂಟಸ್. ಸೊ ಬ್ರೂಟಸ್ ಈ ಈಸ್ ದ ಹೀರೋ ಆಫ್ ದ ಪ್ಲೇ. ಸೊ ಈ ಕಥೆಯ ನಾಯಕ ಬ್ರೂಟಸ್. ಸೊ ಇಂದಿನ ವಿಡಿಯೋದಲ್ಲಿ ನಮಗೆ ಜೂಲಿಯಸ್ ಸೀಸರ್ ಹೀರೋ ಥರ ಕಾಣಿಸ್ತಾರೆ. ಆ ಥರ ಒಂದು ಪ್ಯಾಟ್ರೋಯಿಟ್ ನಡೆಯುತ್ತೆ. ಬಟ್ ನಿಜವಾಗ್ಲಿಯೂ ಈ ಕಥೆಯ ಕಥಾನಾಯಕ ಯಾರು ಅಂದರೆ ನಮ್ಮ ಬ್ರೂಟಸ್. ಕ್ಯಾಶಿಯಸ್ ಆ್ಯಂಡ್ ಕ್ಯಾಸ್ಕಾ, ದೇ ವರ್ ದ ಕಾನ್ಸ್ಪಿರೇಟರ್ಸ್. ಅ ಗ್ರೇಟ್ ಕ್ರೌಡ್ ಫಾಲೋಯಿಂಗ್, ಅಮಾಂಗ್ ದೆಮ್ ಎ ಸೂತ್ಸೇಯರ್. ಸೊ ಸೂತ್ಸೇಯರ್ ಅಂದರೆ ಫ್ಯೂಚರ್ ಪ್ರೆಡಿಕ್ಟರ್ ಅಥವಾ ಭವಿಷ್ಯವನ್ನು ಹೇಳುವವರು ಅಂತ ಹೇಳ್ಬೋದು. ಸೊ Caesar, California. So the Caesar calls his wife California. Casca, peace ho, Caesar speaks. ನಿಶಬ್ದರಾಗಿರಿ, ಸೀಸರ್ ಮಾತನಾಡ್ತಿದ್ದಾರೆ. ಸೀಸರ್, California. So again Caesar calls California. California, here my lord. I am here my lord. ನಾನು ಇಲ್ಲಿದ್ದೀನಿ. Caesar, stand you directly in Antonius' way when he doth run his curse. ಆ್ಯಂಟೋನಿ ಓಟದ ಸ್ಪರ್ಧೆಗೆ ಹೋಗುವಾಗ ಅವನ ಎದುರು ಹೋಗಿ ನಿಲ್ಲು, ಕ್ಯಾಲಿಫೋರ್ನಿಯಾ. ಸೊ ಸೀಸರ್, ಆ್ಯಂಟೋನಿಯಸ್ ಬೈ ಅ ಸೈಡ್. ಆ್ಯಂಟೋನಿ, ಸೀಸರ್ ಮೈ ಲಾರ್ಡ್. ಹೆಸ್ ಮೈ ಲಾರ್ಡ್, ಐ ಆಮ್ ಹಿಯರ್. ಸೀಸರ್, ಫರ್ಗೆಟ್ ನಾಟ್ ಇನ್ ಯುವರ್ ಸ್ಪೀಡ್ ಆ್ಯಂಟೋನಿಯಸ್. ನಿನ್ನ ವೇಗದಲ್ಲಿ ಮರಿಬೇಡ ಆ್ಯಂಟೋನಿ. ಟು ಟಚ್ ಕ್ಯಾಲಿಫೋರ್ನಿಯಾ, ಕ್ಯಾಲಿಫೋರ್ನಿಯಾಳನ್ನು ಮುಟ್ಟುವುದನ್ನು. ಫಾರ್ ಅವರ್ ಹೆಲ್ಡರ್ಸ್ ಸೇಸ್, ನಮ್ಮ ಹಿರಿಯರು ಹೇಳಿದಂತೆ, ದ ಬ್ಯಾರನ್ ಟಚ್ಡ್ ಇನ್ ದಿಸ್ ಓಲಿ ಚೇಸ್ ಸೇಕ್ ಆಫ್ ದೇರ್ ಸ್ಟೆರೈಲ್ ಕರ್ಸ್. ಬಂಜೆಯಾದವಳು ಈ ಶುಭ ಓಟದಲ್ಲಿ ಮುಟ್ಟಲ್ಪಟ್ಟರೆ ಅವಳ ಬಂಜೆತನ ಅಳಿಯುತ್ತದೆ. ಆ್ಯಂಟೋನಿ, ಐ ಶಾಲ್ ರಿಮೆಂಬರ್. ನೆನಪಿದೆ ನನಗೆ. ವೆನ್ ಸೀಸರ್ ಸೇಸ್, ಒಮ್ಮೆ ಸೀಸರ್ ಆಜ್ಞಾಪಿಸಿದ್ದರೆ, ಡೂ ದಿಸ್, ಇಟ್ ಈಸ್ ಪರ್ಫಾರ್ಮ್ಡ್. ಅದನ್ನು ಮಾಡು ಎಂದು ಹೇಳಿದರೆ ಅದು ಮಾಡಿದಂತೆ. ಸೊ ಇಲ್ಲಿ ಆ್ಯಂಟೋನಿಗೆ ಸೀಸರ್ನ ಮೇಲಿದ್ದಂತಹ ಗೌರವ ಕಾಣಿಸುತ್ತೆ. ಸೀಸರ್, ಸೆಟ್ ಆನ್ ಆ್ಯಂಡ್ ಲೀವ್ ನೋ ಸೆರೆಮನಿ ಔಟ್. ಸೊ ಸೀಸರ್ ವಿಶಸ್, ಸೆಟ್ ಆನ್, ಸಿದ್ಧನಾಗು, ಆ್ಯಂಡ್ ಲೀವ್ ನೋ ಸೆರೆಮನಿ ಔಟ್. ಸೊ ಯಾವುದೇ ಒಂದು ಪ್ರಾಪರ್ ರಿಚುವಲ್ಸ್ನ, ಯಾವುದೇ ಒಂದು ಸಂಪ್ರದಾಯವನ್ನು ಬಿಡಬೇಡ. ಫ್ಲೋರಿಶ್, ಸೊ ವಾದ್ಯಗೋಷ್ಠಿಗಳು ಮೊಳಗುತ್ತೆ. Soothsayer, Caesar. So as I said, Soothsayer is a future predictor. So he calls a Caesar in that crowd. ಆ ಕ್ರೌಡಲ್ಲಿ ಸೀಸರನ್ನು ಕರೀತಾರೆ. Caesar, ಹಾ, ಹೂ ಕಾಲ್ಸ್, ಯಾರದು ನನ್ನ ಕರೆದದ್ದು? ಕ್ಯಾಸ್ಕಾ, ಬಿಡ್ ಎವ್ರಿ ನಾಯ್ಸ್ ಬಿ ಸ್ಟಿಲ್, ಪೀಸ್ ಎಟ್ ಅಗೈನ್. ನಿಶಬ್ದರಾಗಿರಿ ಇನ್ನೊಮ್ಮೆ, ಸೀಸರ್ ಮಾತನಾಡ್ತಿದ್ದಾರೆ. Caesar, ಹೂ ಈಸ್ ಇಟ್ ಇನ್ ದ ಪ್ರೆಸ್ ದಟ್ ಕಾಲ್ಸ್ ಆನ್ ಮೀ. ಯಾರು ಈ ಸಭೆಯಲ್ಲಿ ನನ್ನನ್ನು ಕರೆದವರು? ಐ ಹಿಯರ್ ಎ ಟಂಗ್ ಶ್ರಿಲ್ಲರ್ ದೆನ್ ಆಲ್ ದ ಮ್ಯೂಸಿಕ್. ನನಗೆ ಒಂದು ಶಬ್ದ ಕೇಳಿಸಿತ್ತು. ಸೊ ಈ ವಾದ್ಯ ಗೋಷ್ಠಿಗಳು ಏನಿದೆ ಅಲ್ವಾ, ಇದನ್ನೆಲ್ಲ ಮೀರಿದಂತಹ ಸದ್ದು, ರೋಮಾಂಚನವನ್ನುಂಟು ಮಾಡಿದಂತಹ ಸದ್ದು. ಅದು ಯಾರ್ದದು? ಯಾರು ಕರೆದಿದ್ದು ನನ್ನ? ಕ್ರೈ, ಸೀಸರ್ ಸ್ಪೀಕ್ಸ್, ಸೀಸರ್ ಇಸ್ ಟರ್ನ್ ಟು ಹಿಯರ್. ಸೊ ಸೀಸರ್ ತಿರುಗಿದ್ದಾರೆ, ನಿಮ್ಮ ಮಾತುಗಳನ್ನು ಹಾರಿಸುತ್ತಾರೆ. ಮಾತಾಡಿ, ಯಾರದು? ಸೂತ್ಸೇಯರ್, ಬಿವೇರ್ ದ ಹೈಟ್ಸ್ ಆಫ್ ಮಾರ್ಚ್. ಮಾರ್ಚ್ 15 ಎಚ್ಚರವಾಗಿರು ಸೀಸರ್. ಸೀಸರ್, ವಾಟ್ ಮ್ಯಾನ್ ಇಸ್ ದಟ್? ಎಂಥ ಮನುಷ್ಯ ಅವನು? ಬ್ರೂಟಸ್, ಹೇ ಸೂತ್ಸೇಯರ್ ಬಿಡ್ಸ್ ಯು ಬಿವೇರ್ ದ ಹೈಟ್ಸ್ ಆಫ್ ಮಾರ್ಚ್. ಅವನೊಬ್ಬ ಭವಿಷ್ಯವನ್ನು ಹೇಳುವವನು. ನಿಮ್ಮನ್ನು ಮಾರ್ಚ್ 15 ಎಚ್ಚರವಾಗಿರುವಂತೆ
ಹೇಳುತ್ತಿದ್ದಾನೆ, ನಿಮಗೆ ಅಪಾಯವಿದೆಯಂತೆ. ಸೀಸರ್, ಸೆಟ್ ಹಿಮ್ ಬಿಫೋರ್ ಮೀ, ಲೆಟ್ ಮಿ ಸಿ ಹಿಸ್ ಫೇಸ್. ಅವನನ್ನು ನನ್ನ ಮುಂದೆ ಕರೆದು ತನ್ನಿ, ನಾನು ಅವನ ಮುಖವನ್ನು ಒಮ್ಮೆ ನೋಡಬೇಕು. ಕ್ಯಾಶಿಯಸ್, ಫೆಲೋ, ಕಮ್ ಫ್ರಮ್ ದ ಥ್ರಾಂಗ್, ಲುಕ್ ಅಪಾನ್ ಸೀಸರ್. ಸೊ ಇಯರ್ ಥ್ರಾಂಗ್ ರೆಫರ್ಸ್ ಕ್ರೌಡ್ ಆರ್ ಜನಸಂದಣಿ. ಆ ಜನದಟ್ಟಣೆಯನ್ನು ಬಿಟ್ಟು ಈ ಕಡೆ ಬಾ, ಈ ಸೀಸರ್ ಇರುವ ಹತ್ತಿರ ಬಾ, ಸೀಸರ್ ನಿಮ್ಮ ಮುಖವನ್ನು ನೋಡಬೇಕಂತೆ. ಸೀಸರ್, ವಾಟ್ ಸೆಸ್ಟ್ ದೋ ಯು ಟು ಮೀ ನೌ. ಸೊ ಇಲ್ಲಿ THOU ದೋ ಅನ್ನೋದು ಶೇಕ್ಸ್ಪಿಯರನ್ ಇಂಗ್ಲಿಷ್ ವರ್ಡ್, ಅದು ಯು ಅನ್ನೋ ಒಂದು ಅರ್ಥನ ನೀಡುತ್ತೆ. ಸೊ ಏನು ಹೇಳ್ದೆ ಇವಾಗ ನನಗೆ, ಇನ್ನೊಮ್ಮೆ ಹೇಳು. Soothsayer, beware the heights of March. ಸೊ again he repeats, ಮಾರ್ಚ್ 15ರಂದು ನಿನಗೆ ಅಪಾಯವಿದೆ, ಎಚ್ಚರಿಕೆಯಿಂದ ಇರು. ಸೀಸರ್, he is a dreamer, let us leave him pass. ಇವನೊಬ್ಬ ಕನಸುಗಾರ, ಕಳಿಸಿ ಇವನನ್ನು. ಸೆನೆಟ್, exit all except Brutus and Cassius. ಸೊ ಸೆನೆಟ್, ಅಲ್ಲಿಗೆ ಇದೊಂದು ಪಾರ್ಟ್ ಮುಗಿಯುತ್ತೆ. ಸೊ ಬ್ರೂಟಸ್ ಮತ್ತು ಕ್ಯಾಶಿಯಸನ್ನು ಹೊರತುಪಡಿಸಿ ಎಲ್ಲರೂ ನಿರ್ಗಮಿಸುತ್ತಾರೆ. ಕ್ಯಾಶಿಯಸ್, ವಿಲ್ ಯು ಗೋ ಸಿ ದ ಆರ್ಡರ್ ಆಫ್ ದ ಕಾರ್ಸ್. ಸೊ ಬ್ರೂಟಸ್ನ ಕುರಿತು ಕ್ಯಾಶಿಯಸ್ ಕೇಳ್ತಾರೆ, ಓಟದ ಸ್ಪರ್ಧೆಯನ್ನು ನೋಡಲಿಕ್ಕೆ ನೀನು ಹೋಗ್ತೀಯ ಬ್ರೂಟಸ್. ಬ್ರೂಟಸ್, ನಾಟ್ ಐ, ಇಲ್ಲ ನಾನು ಹೋಗಲ್ಲ. ಕ್ಯಾಶಿಯಸ್, ಐ ಪ್ರೇ ಯು ಡು, ಕೇಳ್ಕೊತಾ ಇದ್ದೀನಿ, ಹೋಗಿ ನೋಡಿ. ಬ್ರೂಟಸ್, I am not gamesome. I do lack some part of that quick spirit that is in Antony. Let me not hinder Cassius your desires. I will leave you. I am not a gamesome. I am not feeling festive. ನನಗೆ ಆಟ ಆಡುವ ಮನಸ್ಸಿಲ್ಲ. I do lack some part of that quick spirit that is in Antony. ಸೊ ಆ್ಯಂಟೋನಿಯಲ್ಲಿರುವಂತಹ ಒಂದು ಕಾಂಪಿಟೇಟಿವ್ ಸ್ಪಿರಿಟ್, ಒಂದು ಲೈವ್ಲಿ ಕಾಂಪಿಟೇಟಿವ್ ಸ್ಪಿರಿಟ್ ನನ್ನಲ್ಲಿ ಇಲ್ಲ. ಐ ಲ್ಯಾಕ್ ಇಟ್, ಎಲ್ಲೋ ಕಳೆದೋಗಿದೆ ಅದು. ಲೆಟ್ ಮಿ ನಾಟ್ ಹಿಂಡರ್, ನಾನು ನಿನ್ನನ್ನು ತಡೆಯೋದಿಲ್ಲ. ಕ್ಯಾಶಿಯಸ್, ಯು ಡಿಸೈರ್ಸ್ ಐ ವಿಲ್ ಲೀವ್ ಯು, ನಿನಗಿಷ್ಟ ಇದ್ದರೆ ನಾನು ನಿನ್ನನ್ನು ಬಿಡ್ತೀನಿ, ನೀನು ಹೋಗಿ ಕೋರ್ಸ್ ಅಥವಾ ಒಂದು ಓಟದ ಸ್ಪರ್ಧೆಯನ್ನು ನೋಡಿ ಬಾ. ಕ್ಯಾಶಿಯಸ್, ಬ್ರೂಟಸ್, ಐ ಡೂ ಅಬ್ಸರ್ವ್ ಯು ನೌ ಆಫ್ ಲೆಟ್. ಸೊ ಕ್ಯಾಶಿಯಸ್, ಬ್ರೂಟಸ್ನ ಕುರಿತು ನಾನು ಇತ್ತೀಚೆಗೆ ನಿನ್ನನ್ನು ಗಮನಿಸುತ್ತಿದ್ದೇನೆ ಬ್ರೂಟಸ್. ಐ ಹ್ಯಾವ್ ನಾಟ್ ಫ್ರಮ್ ಯುವರ್ ಐಸ್ ದಟ್ ಜೆಂಟಲ್ನೆಸ್. ಸೊ ನಿನ್ನ ಕಣ್ಣುಗಳಲ್ಲಿ ಅಂತಹ ಒಂದು ಜೆಂಟಲ್ನೆಸ್, ಅಂತಹ ಒಂದು ಬ್ರಿಟಲ್ನೆಸ್ ನನಗೆ ಕಾಣಿಸ್ತಾ ಇಲ್ಲ. ಆ್ಯಂಡ್ ಶೋ ಆಫ್ ಲವ್ ಆ್ಯಸ್ ಐ ವಾಸ್ ಓನ್ ಟು ಹ್ಯಾವ್. ನೀನು ತೋರಿಸುತ್ತಿರುವಂತಹ ತೋರ್ಪಡಿಕೆಯ ಪ್ರೀತಿ ನನಗೆ ಇಷ್ಟ ಆಗುತ್ತಿಲ್ಲ. ಯು ಬಿಯರ್ ಟು ಸ್ಟಬರ್ನ್ ಆ್ಯಂಡ್ ಟು ಸ್ಟ್ರೇಂಜ್ ಎ ಹ್ಯಾಂಡ್. ಇಯರ್ ಸ್ಟಬರ್ನ್ ಮೀನ್ಸ್ ರಫ್, ಸ್ಟ್ರೇಂಜ್ ಮೀನ್ಸ್ ಅನ್ಫ್ರೆಂಡ್ಲಿ. ಇತ್ತೀಚೆಗೆ ನೀನು ತುಂಬ ಹೊರಟನಾಗಿದ್ಯಾ. ಆ್ಯಂಡ್ ಟು ಸ್ಟ್ರೇಂಜ್ ಎ ಹ್ಯಾಂಡ್ ಓವರ್ ಯುವರ್ ಫ್ರೆಂಡ್ ದಟ್ ಲವ್ಸ್ ಯು. ನಿನ್ನನ್ನು ಇಷ್ಟಪಡುವಂತಹ ಗೆಳೆಯರನ್ನೇ ನೀನು ಇತ್ತೀಚೆಗೆ ಸ್ಟ್ರೇಂಜರ್ ಥರ ನೋಡ್ತಾ ಇದೆಯಾ. ಬ್ರೂಟಸ್, ಕ್ಯಾಶಿಯಸ್, ಬಿ ನಾಟ್ ಡಿಸೀವ್ಡ್. ಸೊ ದ ಡಿಸೀವ್ಡ್ ಮೀನ್ಸ್ ಫೂಲ್ಡ್. ಮೂರ್ಖನಾಗಬೇಡ ಕ್ಯಾಶಿಯಸ್. ಇಫ್ ಐ ಹ್ಯಾವ್ ವೇಲ್ಡ್ ಮೈ ಲುಕ್, ಐ ಟರ್ನ್ ದ ಟ್ರಬಲ್ ಆಫ್ ಮೈ ಕೌಂಟೆನೆನ್ಸ್ ಮಿಯರ್ಲಿ ಅಪಾನ್ ಮೈ ಸೆಲ್ಫ್. ಈ ನಡವಳಿಕೆಗೆ ಕಾರಣ ನಾನೇ. ವೆಕ್ಸ್ಡ್ ಐ ಆಮ್ ಲೇಟ್ ವಿತ್ ಪ್ಯಾಷನ್ಸ್ ಆಫ್ ಸಮ್ ಡಿಫ್ರೆನ್ಸಸ್. ಸೊ ನಾನು ಕೆಲವು ಗೊಂದಲಗಳಿಗೆ ಸಿಲುಕಿದ್ದೇನೆ. ಕಾನ್ಸೆಪ್ಷನ್ಸ್ ಓನ್ಲಿ ಪ್ರಾಪರ್ ಟು ಮೈ ಸೆಲ್ಫ್. ಆ ಗೊಂದಲಗಳು, ಆ ಕೆಲವು ಯೋಚನೆಗಳು ಕೇವಲ ನನಗೆ ಸಂಬಂಧಪಟ್ಟವು. ವಿಚ್ ಗಿವ್ ಸಮ್ ಸಾಯಿಲ್ ಪರ್ಹ್ಯಾಪ್ಸ್ ಟು ಮೈ ಬಿಹೇವಿಯರ್, ಬಟ್ ಲೆಟ್ ನಾಟ್ ದೇರ್ ಫೋರ್ ಮೈ ಗುಡ್ ಫ್ರೆಂಡ್ಸ್ ಬಿ ಗ್ರೀವ್ಡ್. ಸೊ ಇದರಿಂದ ನನ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ, ನನ್ನ ನಡವಳಿಕೆಯಿಂದ ನನ್ನ ಯಾವುದೇ ಸ್ನೇಹಿತರಿಗೆ ದುಃಖವಾಗಬಾರದು. ಅಮಾಂಗ್ ವಿಚ್ ನಂಬರ್ ಕ್ಯಾಶಿಯಸ್ ಬಿ ಯು ಒನ್. ಸೊ ನನ್ನಲ್ಲಿರುವಂತಹ ಕೆಲವು ಸ್ನೇಹಿತರಲ್ಲಿ ನೀನು ಕೂಡ ಒಬ್ಬ ಕ್ಯಾಶಿಯಸ್. ನಾರ್ ಕನ್ಸ್ಟ್ರೂ ಎನಿ ಫರ್ದರ್ ಮೈ ನೆಗ್ಲೆಕ್ಟ್. ಸೊ ನನ್ನ ಈ ಒಂದು ನಡವಳಿಕೆಯನ್ನು ತಗೊಬೇಡ, ತಪ್ಪಾಗಿ ತಿಳ್ಕೊಬೇಡ. ದೆನ್ ದಟ್ ಪೂರ್ ಬ್ರೂಟಸ್, ಈ ಬಡ ಬ್ರೂಟಸ್ ವಿತ್ ಹಿಮ್ಸೆಲ್ಫ್ ಅಟ್ ವಾರ್ ಫರ್ಗೆಟ್ಸ್ ದ ಶೋಸ್ ಆಫ್ ಲವ್ ಟು ಅದರ್ ಮೆನ್. ಈ ಬಡ ಬ್ರೂಟಸ್ ಅವನೊಂದಿಗೆ ಅವನೇ ಯುದ್ಧದಲ್ಲಿದ್ದಾನೆ, ಆದ್ದರಿಂದ ಪರರಿಗೆ ಪ್ರೀತಿಯನ್ನು ಹಂಚುವುದನ್ನೇ ಮರೆತು ಹೋಗಿದ್ದಾನೆ, ಪರರಿಗೆ ಪ್ರೀತಿಯನ್ನು ತೋರಿಸುವುದನ್ನೇ ಮರೆತು ಹೋಗಿದ್ದಾನೆ. ಸೊ ಕ್ಯಾಶಿಯಸ್, ದೆನ್ ಬ್ರೂಟಸ್, ಐ ಹ್ಯಾವ್ ಮಚ್ ಮಿಸ್ಟುಕ್ ಯುವರ್ ಫ್ಯಾಷನ್ಸ್. ಸೊ ಪ್ಯಾಷನ್ಸ್ ಫೀಲಿಂಗ್ಸ್, ನಿನ್ನ ಭಾವನೆಗಳನ್ನು ನಾನು ತಪ್ಪಾಗಿ ಗ್ರಹಿಸಿದ್ದೆ. ಬೈ ಮೀನ್ಸ್ ವೇರ್ ಆಫ್ ದಿಸ್ ಬಿಸ್ಟ್ ಆಫ್ ಮೈನ್ ಹ್ಯಾಟ್ ಬ್ಯೂರ್ಡ್ ಥಾಟ್ಸ್ ಆಫ್ ಎ ಗ್ರೇಟ್ ವ್ಯಾಲ್ಯೂ ವರ್ತಿ ಕಾಜಿಟೇಷನ್ಸ್. ಸೊ ಇಲ್ಲಿ ವರ್ತಿ ಕಾಜಿಟೇಷನ್
ವ್ಯಾಲ್ಯೂಯಬಲ್ ಥಾಟ್ಸ್ ಅಂತ. ಸೊ ಇದರಿಂದಾಗಿ ನಿನಗೆ ಹೇಳಬೇಕು ಅಂದ್ಕೊಂಡಿದ್ದಂತಹ ಕೆಲವು ಯೋಚನೆಗಳು, ಒಳ್ಳೆಯ ಅಮೂಲ್ಯವಾದ ಥಾಟ್ಸ್ಗಳು ನನ್ನಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾವೆ ಬ್ರೂಟಸ್. ಟೆಲ್ ಮೀ ಗುಡ್ ಬ್ರೂಟಸ್, ಕ್ಯಾನ್ ಯು ಸಿ ಯುವರ್ ಫೇಸ್? ಹೇಳು ಒಳ್ಳೆಯ ಬ್ರೂಟಸ್, ನೀನು ನಿನ್ನ ಮುಖವನ್ನು ನೋಡಿಕೊಳ್ಳಲು ಸಾಧ್ಯನಾ? ಬ್ರೂಟಸ್, ನೋ ಕ್ಯಾಶಿಯಸ್, ಫಾರ್ ದ ಐಸ್ ಸೀಸ್ ನಾಟ್ ಇಟ್ ಸೆಲ್ಫ್. ಇಲ್ಲ, ನನ್ನ ಕಣ್ಣುಗಳು ನನ್ನನ್ನೇ ನೋಡಲು ಸಾಧ್ಯವಿಲ್ಲ. ಬಟ್ ಬೈ ರೆಫ್ಲೆಕ್ಷನ್ ಬೈ ಸಮ್ ಅದರ್ ಥಿಂಗ್ಸ್. ಆದರೆ ಪ್ರತಿಬಿಂಬವಾಗಿ ಬೇರೆ ಒಂದು ವಸ್ತುಗಳ ಮೇಲೆ ನಮ್ಮ ಬಿಂಬ ಬಿದ್ದು ಅದು ಪ್ರತಿಬಿಂಬಿಸಿದ್ದಾಗ ನಾನು ನೋಡಬಹುದು. ಕ್ಯಾಶಿಯಸ್, ದಟ್ ಈಸ್ ಜಸ್ಟ್ ಆ್ಯಂಡ್ ಇಟ್ ಈಸ್ ವೆರಿ ಮಚ್ ಲ್ಯಾಮಿನೇಟೆಡ್. ಸೊ ಲ್ಯಾಮಿನೇಟೆಡ್, ಶೇಮ್ಡ್. ಎಸ್, ಕರೆಕ್ಟ್, ನೀನು ಹೇಳ್ತಾ ಇರೋದು. ಬಟ್ ಇಟ್ ಈಸ್ ಶೇಮ್ಡ್ ಬ್ರೂಟಸ್ ದಟ್ ಯು ಹ್ಯಾವ್ ನೋ ಸಚ್ ಮಿರರ್ಸ್ ಆ್ಯಸ್ ವಿಲ್ ಟರ್ನ್ ಯುವರ್ ಹಿಡನ್ ವರ್ತಿನೆಸ್ ಇನ್ ಟು ಯುವರ್ ಐಸ್. ಸೊ ನಿನ್ನ ಸುತ್ತಮುತ್ತ ಅಂತಹ ಕನ್ನಡಿಗಳು ಇಲ್ಲ. ನಿನ್ನ ಒಳಗೆ ಅಡಗಿರುವಂತಹ ಒಂದು ವ್ಯಕ್ತಿತ್ವವನ್ನು ತೋರಿಸುವಂತಹ ಕನ್ನಡಿಗಳು ಇಲ್ಲ. ದಟ್ ಯು ಮೈಟ್ ಸಿ ಯುವರ್ ಶ್ಯಾಡೋ. ನೀನು ನಿನ್ನ ಬಿಂಬವನ್ನೇ ನೋಡು. ಐ ಹ್ಯಾವ್ ಹರ್ಡ್, ನಾನು ಕೇಳಲ್ಪಟ್ಟೆ. ವೇರ್ ಮೆನಿ ಆಫ್ ದ ಬೆಸ್ಟ್ ರೆಸ್ಪೆಕ್ಟ್ ಇನ್ ರೋಮಲ್ಲಿರುವಂತಹ ಗೌರವಾನ್ವಿತ ವ್ಯಕ್ತಿಗಳ ಬಾಯಿಂದ, ಎಕ್ಸೆಪ್ಟ್ ಇಮ್ಮಾರ್ಟಲ್ ಸೀಸರ್. ಸೊ ಇಮ್ಮಾರ್ಟಲ್ ಸೀಸರನ್ನು ಹೊರತುಪಡಿಸಿ, ಸ್ಪೀಕಿಂಗ್ ಆಫ್ ಬ್ರೂಟಸ್ ಆ್ಯಂಡ್ ಗ್ರೋನಿಂಗ್ ಅಂಡರ್ನೆತ್ ದಿಸ್ ಏಜ್ ಯಾಕ್. ಸೊ ಕರೆಂಟ್ ಗವರ್ನಮೆಂಟಲ್ಲಿ ಆಗ್ತಾ ಇರುವಂತಹ ಬರ್ಡನ್ ಬಗ್ಗೆ ಮಾತನಾಡೋದನ್ನು, ಹ್ಯಾವ್ ವಿಶ್ ದಟ್ ನೋಬೆಲ್ ಬ್ರೂಟಸ್ ಹ್ಯಾಡ್ ಈಸ್ ಹೈಸ್. ಸೊ ಅವರೆಲ್ಲರೂ ಏನನ್ನು ಬಯಸ್ತಾ ಇದ್ದಾರೆ ಅಂತ ಅಂದರೆ, ನೋಬೆಲ್ ಬ್ರೂಟಸ್ ಈ ಒಂದು ಗವರ್ನಮೆಂಟಲ್ಲಿ ಆಗ್ತಾ ಇರುವಂತಹ ಬರ್ಡನ್ ಮೇಲೆ ತನ್ನ ಕಣ್ಣುಗಳನ್ನು ಇರಿಸಿದರೆ ಒಳಿತು ಅನ್ನೋದನ್ನ ಆಶಿಸ್ತಾ ಇದ್ದಾರೆ. ಬ್ರೂಟಸ್, ಇಂಟು ವಾಟ್ ಡೇಂಜರ್ಸ್ ವುಡ್ ಯು ಲೀಡ್ ಮೀ ಕ್ಯಾಶಿಯಸ್? ನನ್ನನ್ನು ಯಾವ ಅಪಾಯಕ್ಕೆ ಸಿಲುಕಿಸುತ್ತಿದ್ದೀಯಾ ಕ್ಯಾಶಿಯಸ್? ದಟ್ ಯು ವುಡ್ ಹ್ಯಾವ್ ಮೀ ಸೀಕ್ ಇನ್ ಟು ಮೈ ಸೆಲ್ಫ್ ಫಾರ್ ದಟ್ ವಿಚ್ ಇಸ್ ನಾಟ್ ಇನ್ ಮೀ. ನನ್ನೊಳಗೆ ಇಲ್ಲದದ್ದನ್ನು ಹುಡುಕು ಅಂತ ಹೇಳ್ತಾ ಇದೆಯಾ ಕ್ಯಾಶಿಯಸ್? ದೇರ್ ಫಾರ್ ಗುಡ್ ಬ್ರೂಟಸ್, ಹಾಗಿದ್ದರೆ ಒಳ್ಳೆಯ ಬ್ರೂಟಸ್, ಬಿ ಪ್ರಿಪೇರ್ಡ್ ಟು ಹಿಯರ್, ಇದನ್ನು ಆಲಿಸುವಂತನಾಗು. ಆ್ಯಂಡ್ ಸಿನ್ಸ್ ಯು ನೋ ಯು ಕೆನಾಟ್ ಸಿ ಯುವರ್ ಸೆಲ್ಫ್, ನಿನಗೆ ಗೊತ್ತು ನಿನ್ನನ್ನು ನೀನು ನೋಡಿಕೊಳ್ಳಲು ಸಾಧ್ಯವಿಲ್ಲ. ಸೊ ವೆಲ್ ಆಸ್ ಬೈ ರೆಫ್ಲೆಕ್ಷನ್, ಆದರೆ ಪ್ರತಿಬಿಂಬವಾಗಿ ನೋಡಬಹುದು. ಹೈ ಯುವರ್ ಗ್ಲಾಸ್, ನಾನು ನಿನಗೆ ಕನ್ನಡಿಯಾಗಿ ನಿಲ್ತೀನಿ, ನಾನು ನಿನಗೆ ಕನ್ನಡಿಯಾಗಿ ಹ್ಯಾಕ್ಟ್ ಮಾಡ್ತೀನಿ. ವಿಲ್ ಮೋಡೆಸ್ಟ್ಲಿ ಡಿಸ್ಕವರ್ ಟು ಯುವರ್ ಸೆಲ್ಫ್ ದಟ್ ಹಾಫ್ ಯುವರ್ ಸೆಲ್ಫ್ ವಿಚ್ ಯು ಹ್ಯಾಡ್ ನೋ ನಾಟ್ ಆಫ್. ನಿನಗೆ ಇಲ್ಲಿಯವರೆಗೂ ನಿನ್ನ ಬಗ್ಗೆ ಗೊತ್ತಿಲ್ಲ, ನಿನ್ನ ವರ್ತಿನೆಸ್ ಏನು ಅನ್ನೋದನ್ನ ನೀನು ಇಲ್ಲಿಯವರೆಗೂ ತಿಳ್ಕೊಂಡಿಲ್ಲ. ಅದನ್ನು ತಿಳಿಸಲು ನಾನು ಕನ್ನಡಿಯಾಗಿ ನಿಲ್ತೀನಿ. ಆ್ಯಂಡ್ ಬಿ ನಾಟ್ ಜೆಲಸ್ ಆನ್ ಮೀ, ನನ್ನ ಮೇಲೆ ಹೊಟ್ಟೆ ಕಿಚ್ಚು ಪಡಬೇಡ. ಜೆಂಟಲ್ ಬ್ರೂಟಸ್, ವೇರ್ ಐ ಎ ಕಾಮನ್ ಲಾಫರ್, ನಾನೊಬ್ಬ ಸಾಮಾನ್ಯ ಮನುಷ್ಯ. ಐ ಡಿಡ್ ಯೂಸ್ ಟು ಸ್ಟೇಲ್ ವಿತ್ ಆರ್ಡಿನರಿ ಹೋಟ್ಸ್ ಮೈ ಲವ್ ಟು ಎವರಿ ನ್ಯೂ ಪ್ರೊಟೆಸ್ಟರ್. ಪ್ರತಿಯೊಬ್ಬ ಹೊಸ ಪ್ರೊಟೆಸ್ಟರ್ಗೆ ನನ್ನ ಪ್ರೀತಿಯನ್ನು ನಾನು ದಾರೆ ಎಳಿತೀನಿ. ಇಫ್ ಯು ನೋ, ನಿನಗೂ ಗೊತ್ತು, ದಟ್ ಐ ಡೂ ಫಾನ್ ಆನ್ ಮೆನ್ ಆ್ಯಂಡ್ ಹಗ್ ದೆಮ್ ಹಾರ್ಡ್ and after scandal them, or if you know that I profess myself in banqueting to all the road, then hold me dangerous. ಸೊ ನನಗೆ ಆಪತ್ತನ್ನು ಬರದೇ ಇರೋ ಥರ ನಾನು ನೋಡ್ಕೊತೀನಿ. ಸೊ ಎಲ್ಲ ಸಾಮಾನ್ಯ ಜನರೊಂದಿಗೆ ನಾನು ಬೆರಿತೀನಿ, ಅವರನ್ನು ಹಗ್ ಮಾಡ್ತೀನಿ, ಅವರಿಗೆ ನನ್ನ ಲವ್ವನ್ನು ಎಕ್ಸ್ಟೆಂಡ್ ಮಾಡ್ತೀನಿ. ಇದೆಲ್ಲ ನಿನಗೆ ಗೊತ್ತು. ಫ್ಲೋರಿಶ್ ಆ್ಯಂಡ್ ಶೌಟ್. ಸೊ ಅಗೇನ್ ವಾದ್ಯಗೋಷ್ಠಿಗಳು ಮೊಳಗುತ್ತೆ. ಅಲ್ಲಿರುವಂತಹ ಜನದಟ್ಟಣೆಯಿಂದ ಒಂದು ದೊಡ್ಡ ಕೂಗು, ಚೀತ್ಕಾರ ಜೋರಾಗಿ ಬರುತ್ತೆ. ಸೊ ದ ಬ್ರೂಟಸ್, ವಾಟ್ ಮೀನ್ಸ್ ದಿಸ್ ಶೌಟಿಂಗ್? ಸೊ ಈ ಕಿರುಚಾಟ ಏನಕ್ಕಾಗ್ತಾ ಇರ್ಬೋದು? ಐ ಡೂ ಫಿಯರ್, ನನಗೆ ಭಯ ಆಗ್ತೈತೆ. ದ ಪೀಪಲ್ ಚೂಸ್ ಸೀಸರ್ ಫಾರ್ ದೇರ್ ಕಿಂಗ್. ಒಂದು ವೇಳೆ ಈ ಜನರು ಸೀಸರನ್ನು ತಮ್ಮ ರಾಜನಾಗಿ ಹಾರಿಸಿಕೊಂಡರ ಏನೋ? ಕ್ಯಾಶಿಯಸ್, ಹೇ ಡು ಯು ಫಿಯರ್ ಇಟ್? ಹೇ, ನಿಂಗೆ ಭಯ ಆಗ್ತಾ ಇದೆಯಾ? ದೆನ್ ಮಸ್ಟ್ ಐ ಥಿಂಕ್ ಯು ವುಡ್ ನಾಟ್ ಹ್ಯಾವ್ ಇಟ್ ಸೊ. ಹಾಗಿದ್ರೆ ನಿನಗೆ ಸೀಸರ್ ರಾಜನಾಗೋದು ಇಷ್ಟ ಇಲ್ವಾ? ಬ್ರೂಟಸ್, ಐ ವುಡ್ ನಾಟ್, ಐ ಡೋಂಟ್. ಇಲ್ಲ, ನಂಗೆ ಆ ಥರ ಏನಿಲ್ಲಪ್ಪ ಕ್ಯಾಶಿಯಸ್. ಯೆಟ್ ಐ ಲವ್ ವಿಮ್ ವೆಲ್, ನಾನು ತುಂಬ ಸೀಸರನ್ನು ಪ್ರೀತಿಸ್ತೇನೆ. ಬಟ್ ವೇರ್ ಫಾರ್ ಡೂ ಯು ಹೋಲ್ಡ್ ಮೀ ಹಿಯರ್ ಸೋ ಲಾಂಗ್? ಆದರೆ ನೀನು ನಿನ್ನ ಮಾತುಗಳಿಂದ ನನ್ನನ್ನು ಇಷ್ಟು ದೂರ ಎಳೆದುಕೊಂಡು ಬಂದಿದ್ದೀಯಾ? ವಾಟ್ ಈಸ್ ಇಟ್ ದಟ್ ಯು ವುಡ್ ಇಂಪಾರ್ಟ್ ಟು ಮೀ? ಸೊ ಇಂಪಾರ್ಟ್, ಟೆಲ್, ನೀನು ನನಗೆ ಏನನ್ನು ಹೇಳ್ಬೇಕು ಅಂದ್ಕೊಂಡಿದ್ದೀಯಾ ಕ್ಯಾಶಿಯಸ್? ಇಫ್ ಇಟ್ ಬಿ ಹಾಟ್ ಟುವರ್ಡ್ಸ್ ದ ಜನರಲ್ ಗುಡ್,
ನೀನು ಹೇಳುವ ವಿಷಯ ಏನಾದರೂ ನಮ್ಮ ದೇಶಕ್ಕೆ ಈ ರೋಮಿಗೆ ಒಳಿತಾಗುವುದಂಥದ್ದು ಆಗಿದ್ದರೆ ಹೇಳು. ಸೆಟ್ ಹಾನರ್ ಇನ್ ಒನ್ ಐ ಆ್ಯಂಡ್ ಡೆತ್. ಒಂದು ಕಣ್ಣಲ್ಲಿ ಗೌರವವನ್ನು, ಇನ್ನೂ ಕಣ್ಣಲ್ಲಿ ಸಾವನ್ನು ಇರಿಸು. ಹೈ, ನಾನು ದ ಅದರ್ ಆ್ಯಂಡ್ ಐ ವಿಲ್ ಲುಕ್ ಆನ್ ಬೋತ್ ಇಂಡಿಫ್ರೆಂಟ್ಲಿ. ನಾನು ಮತ್ತು ಇನ್ನೊಬ್ಬರನ್ನು ತೆಗೆದುಕೊಂಡರೆ ನಾನು ಗೌರವವನ್ನು ಮತ್ತು ಸಾವನ್ನು ಬೇರೆ ಬೇರೆ ಥರ ನೋಡ್ತೀನಿ. ಸೊ ಎರಡನ್ನೂ ಒಂದೇ ಥರ ತೊಗೊಳಲ್ಲ, ನಾನು ಎರಡನ್ನೂ ಬೇರೆ ಬೇರೆ ಥರ ನೋಡ್ತೀನಿ. ಫಾರ್ ಲೆಟ್ ದ ಗಾಡ್ಸ್ ಸೊ ಸ್ಪೀಡ್ ಮೀ ಹ್ಯಾಸ್ ಐ ಲವ್ ದ ನೇಮ್ ಆಫ್ ಹಾನರ್ ಮೋರ್ ದೆನ್ ಐ ಫಿಯರ್ ಡೆತ್. ಸೊ ನನಗೆ ಸಾವಿಗೆ ಹಂಜಿಕೆ ಇಲ್ಲ, ಬಟ್ ನನಗೆ ಒಂದು ಗೌರವದ ಮೇಲೆ ಭಯವಿದೆ. ಸೊ ನಾನು ಹಾನರನ್ನು ಮಾತ್ರ ನೋಡ್ತೀನಿ, ಸಾವನ್ನು ನೋಡೋದಿಲ್ಲ. ಕ್ಯಾಶಿಯಸ್: I know that virtue to be in your Brutus. ಸೊ ದ virtue, ಗುಡ್ ಕ್ವಾಲಿಟಿ. ನನಗೆ ಗೊತ್ತು ಬ್ರೂಟಸ್, ನಿನ್ನಲ್ಲಿರುವಂತಹ ಒಳ್ಳೆ ಗುಣಗಳ ಬಗ್ಗೆ. ಆ್ಯಸ್ ವೆಲ್ ಆ್ಯಸ್ ಐ ಡು ನೋ ಯುವರ್ ಔಟ್ವರ್ಡ್ ಫೇವರ್. ಸೊ ನಿನ್ನ ಅಪಿಯರೆನ್ಸ್ ಬಗ್ಗೆ ನನಗೆ ಗೊತ್ತು. ವೆಲ್, ಹಾನರ್ ಈಸ್ ದ ಸಬ್ಜೆಕ್ಟ್ ಆಫ್ ಮೈ ಸ್ಟೋರಿ. ಸೊ ನಾನು ಈಗ ನಿನಗೆ ಏನು ಹೇಳಬೇಕು ಅಂದ್ಕೊಂಡಿದ್ದೀನೋ ಅದರ ಮುಖ್ಯ ಉದ್ದೇಶವೇ ಹಾನರ್ ಅನ್ನೋದು, ಸೊ ಗೌರವ ಅನ್ನೋದು. ಐ ಕೆನಾಟ್ ಟೆಲ್ ವಾಟ್ ಯು ಆ್ಯಂಡ್ ಅದರ್ ಮ್ಯಾನ್ ಥಿಂಕ್ಸ್ ಆಫ್ ದಿಸ್ ಲೈಫ್. ಸೊ ಈ ಜೀವನದ ಬಗ್ಗೆ ನೀನು ಮತ್ತು ಇನ್ನೊಬ್ಬರು ಹೇಗೆ ತಗೊಂಡಿದ್ದೀರಾ, ಹೇಗೆ ತಿಳ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಫಾರ್ ಮೈ ಸಿಂಗಲ್ ಸೆಲ್ಫ್, ಆದರೆ ನನಗೆ ಐ ಹ್ಯಾಡ್ ಆ್ಯಸ್ ಎ ಲೀಫ್ ನಾಟ್ ಬಿ ಹ್ಯಾಸ್ ಲೈವ್ ಟು ಬಿ. ಸೊ ಆದರೆ ನನಗೆ ಜೀವನ ಅನ್ನೋದು ಹೇಗಂದರೆ ನಾನು ಇನ್ನೊಬ್ಬರ ಕೈಯಾಳಾಗಿ ಬದುಕಬಾರದು. ಇನ್ ಅವೇ ಆಫ್ ಸಚ್ ಎ ಥಿಂಗ್ಸ್ ಆ್ಯಸ್ ಐ ಮೈ ಸೆಲ್ಫ್. ಸೊ ಇದನ್ನು ಹೇಳೋದಾದರೆ ಐ ವಾಸ್ ಬಾರ್ನ್ ಫ್ರೀ ಹ್ಯಾಸ್ ಸೀಸರ್. ನಾನು ಸೀಸರ್ನಂತೆಯೇ ಹುಟ್ಟಿದ್ದೇನೆ. ಸೊ ವರ್ ಯು, ನೀನು ಇಬ್ಬರೂ ಅಷ್ಟೇ. ವಿ ಬೋತ್ ಹ್ಯಾವ್ ಫೆಡ್ ಹ್ಯಾಸ್ ವೆಲ್. ನಾವೆಲ್ಲರೂ ಒಂದೇ ರೀತಿ ಊಟ ಮಾಡ್ತೀವಿ. ಸೊ ಆ್ಯಂಡ್ ವಿ ಕ್ಯಾನ್ ಬೋತ್ ಎಂಡ್ಯೂರ್ ದ ವಿಂಟರ್ ಕೋಲ್ಡ್ಸ್ ಹ್ಯಾಸ್ ವೆಲ್ ಹ್ಯಾಸ್ ಈ. ಸೊ ಸೀಸರ್ ಚಳಿಗಾಲದ ಚಳಿಯನ್ನು ಹೇಗೆ ಅನುಭವಿಸ್ತಾನೋ ಹಾಗೆ ನಾನು ಮತ್ತು ನೀನು ಇಬ್ಬರೂ ಸಹ ಅನುಭವಿಸ್ತೇವೆ. ಫಾರ್ ಒನ್ಸ್ ಅಪಾನ್ ಎ ರಾ ಆ್ಯಂಡ್ ಗಸ್ಟಿ ಡೇ. ಸೊ ದ ರಾ, ಹಾರ್ಶ್ ಆ್ಯಂಡ್ ಗಸ್ಟಿ ಡೇ ಮೀನ್ಸ್ ವಿಂಡಿ ಡೇ. ಸೊ ಒಂದು ದಿನ ಹಾರ್ಶ್ ಮತ್ತು ವಿಂಡಿ ಡೇ ದಿನ ದ ಟ್ರಬಲ್ ಟೈಬರ್ ಚಾಫ್ಟಿಂಗ್ ವಿತ್ ಅರ್ ಶೋರ್ಸ್. ಸೊ ಟೈಬರ್ ನದಿ ರೋಷಾಗ್ನಿಯಾಗಿ ಹರಿತಾ ಇತ್ತು. ಸೊ ತನ್ನ ದಡಗಳಿಗೆ ಅಪ್ಪಳಿಸುವಂತೆ ಹರಿತಾ ಇತ್ತು. ಸೀಸರ್ ಸೆಡ್ ಟು ಮೀ, ಆಗ ಸೀಸರ್ ನನಗೆ ಹೇಳ್ದ, ಡೇರೆಸ್ಟ್ ಯು, ನಿನಗೇನಾದರೂ ಡೇರ್ ಅನ್ನೋದಿದ್ರೆ. ಕ್ಯಾಶಿಯಸ್: ನೌ ಲೀಪ್ ಇನ್ ವಿತ್ ಮೀ ಇನ್ ಟು ದಿಸ್ ಹ್ಯಾಂಗ್ರಿ ಫ್ಲಡ್. ಸೊ ಈ ಒಂದು ಹ್ಯಾಂಗ್ರಿ ಫ್ಲಡ್ ಒಳಗಡೆ ನನ್ನೊಂದಿಗೆ ನೀನು ಹಾರು. ಆ್ಯಂಡ್ ಸ್ವಿಮ್ ಟು ಯಾಂಡರ್ ಪಾಯಿಂಟ್. ಸೊ ಯಾಂಡರ್ ಪಾಯಿಂಟ್ ಡಿಸ್ಟೆಂಟ್ ಪಾಯಿಂಟ್. ಅಲ್ಲಿ ಯಾವುದೋ ಒಂದು ಪಾಯಿಂಟನ್ನು ಅವ್ರು ಮಾರ್ಕ್ ಮಾಡಿರ್ತಾರೆ, ಆ ಪಾಯಿಂಟ್ವರೆಗೂ ನನ್ನೊಂದಿಗೆ ನೀನು ಸ್ವಿಮ್ ಮಾಡು. ಅಪಾನ್ ದ ವರ್ಡ್. ಸೊ ಅವನು ಹೇಳಿದ್ದೇ ತಡ. ಅಕಾರ್ಟೆಡ್ ಹ್ಯಾಸ್ ಐ ವಾಸ್. ಸೊ ಅಕಾರ್ಟೆಡ್ ಮೀನ್ಸ್ ಸ್ಟೀಲ್ ಇನ್ ದ ಕ್ಲಾತ್ಸ್. ಸೊ ಅವನು ತೊಟ್ಟಿದಂತಹ ಬಟ್ಟೆಯೊಂದಿಗೇ ಆ ಒಂದು ನದಿಗೆ ಹಾರ್ತಾನೆ. ಆ್ಯಂಡ್ ಐ ಪ್ಲಂಜ್ಡ್ ಇನ್ ಆ್ಯಂಡ್ ಬೇಡ್ ಹಿಮ್ ಟು ಫಾಲೋ. ಅದರೊಳಗೆ ಮುಳುಗಿ ಅದರೊಳಗೆ ಎಗರಿ ನಾನು ಹೇಳ್ದೆ ನನ್ನನ್ನು ಹಿಂಬಾಲಿಸು ಅಂತ. ಸೊ ಹಿಡಿಡ್, ನಾನು ಹೇಳಿದಂತೆ ಅವನು ನನ್ನನ್ನು ಹಿಂಬಲಿಸಿದ. ದ ಟಾರೆಂಟ್ ರೋರ್ಡ್. ಸೊ ದ ವಾಟರ್ ಈಸ್ ರೋರ್ಡ್. ಸೊ ತುಂಬ ಜೋರಾಗಿ ಅಲೆಗಳು ಅಪ್ಪಳಿಸ್ತಿದ್ವು. ಆ್ಯಂಡ್ ವಿ ಡಿಡ್ ಬಫೆಟ್ ಇಟ್. ಸೊ ಅದನ್ನು ಎದುರಿಸಿ ನಾವು ಈಜಿದ್ವಿ. ವಿತ್ ಲಸ್ಟಿ ಸಿನ್ಯೂಸ್ ಥ್ರೋಯಿಂಗ್ ಇಟ್ ಅಸೈಡ್ ಆ್ಯಂಡ್ ಶ್ರೀಮಿಂಗ್ ಇಟ್ ವಿತ್ ಹಾರ್ಟ್ ಆಫ್ ಕಾಂಟ್ರವರ್ಸಿ. ಬಟ್ ಹಿಯರ್ ವಿ ಕುಡ್ ಅರೈವ್ ದ ಪಾಯಿಂಟ್ ಪ್ರಪೋಸ್ಡ್. ಸೀಸರ್ ಕ್ರೈಡ್. ಸೊ ಇನ್ನೂ ನಾವು ಆ ಒಂದು ಯಾಂಡರ್ ಪಾಯಿಂಟ್ನ ಮುಟ್ಟೇ ಇಲ್ಲ. ಸೊ ಅಲ್ಲಿ ಬರ್ತಾ ಇದ್ದಂತಹ ದೊಡ್ಡ ದೊಡ್ಡ ಅಲೆಗಳನ್ನು ನಮ್ಮ ಶಕ್ತಿ ಮೀರಿ ಪ್ರಯತ್ನಿಸಿ ಹಿಂದಕ್ಕೆ ತಳ್ಳಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ಆ ಯಾಂಡರ್ ಪಾಯಿಂಟ್ ಹತ್ರ ತಲುಪಬೇಕು. ಅಷ್ಟರಲ್ಲಿ ಸೀಸರ್ ಕಿರುಚಿದ. ಹೆಲ್ಪ್ ಮೀ ಕ್ಯಾಶಿಯಸ್ ಆರ್ ಐ ಶಿಂಕ್. ಸೊ ನನ್ನನ್ನು ಕಾಪಾಡು ಕ್ಯಾಶಿಯಸ್, ಇಲ್ಲ ಆದರೆ ನಾನು ಮುಳುಗೋಗ್ಬಿಡ್ತೀನಿ. ಐ ಸಿಂಕ್. ಹೈ ಹ್ಯಾಸ್ ಹೇನಿಯಸ್ ಅವರ್ ಗ್ರ್ಯಾಂಡ್ ಹ್ಯಾಂಡ್ ಸಿಸ್ಟರ್. ಆಗ ನಾನು ನಮ್ಮ ಗ್ರ್ಯಾಂಡ್ ಸಿಸ್ಟರ್ ಹೇನಿಯಸ್ ಥರ ಡಿಡ್ ಫ್ರಮ್ ದ ಫ್ಲೇಮ್ಸ್ ಆಫ್ ಟ್ರಾಯ್ ಅಪಾನ್ ಇಸ್ ಶೋಲ್ಡರ್ ದ ಓಲ್ಡ್ ಹ್ಯಾಂಡ್ ಸಿಸ್ಟರ್ಸ್ ಬಿಯರ್. ಸೊ ಫ್ರಮ್ ದ ವೇವ್ಸ್ ಆಫ್ ಟೈಬರ್. ಸೊ ನಮ್ಮ ಹ್ಯಾಂಡ್ ಸಿಸ್ಟರ್ ಏನಿಯಸ್ ಏನಿದ್ದಾರೆ ಅಲ್ವಾ, ಸೊ ಅವರ ಶೋಲ್ಡರ್ ಮೇಲೆ ತಮ್ಮ ತಂದೆಯನ್ನು ಹೇಗೆ ಒತ್ಕೊಂಡು ಬಂದು ಉರಿಯೋ ಬೆಂಕಿಯಿಂದ ಕಾಪಾಡಿದ್ರು, ಹಾಗೆ ನಾನು ಆ ಒಂದು ಬರ್ತಾ ಇದ್ದಂಥ ಅಲೆಗಳನ್ನು ತೆಳ್ಳಿ ಸೀಸರನ್ನು ನನ್ನ ಶೋಲ್ಡರ್ ಮೇಲೆ ಎತ್ಕೊಂಬಂದು ಕಾಪಾಡಿದೆ.
ಸೊ ಡಿಡ್ ಹೈಡ್ ಸೀಸರ್ ಆ್ಯಂಡ್ ದಿಸ್ ಮ್ಯಾನ್ ಈಸ್ ನೌ ಬಿಕಮ್ ಎ ಗಾಡ್. ಸೊ ಆದರೆ ಈಗ ಈ ಮನುಷ್ಯ, ಆ ಸೀಸರ್, ನಾನು ಒತ್ತಿಕೊಂಡು ಕಾಪಾಡಿದಂತಹ ಸೀಸರ್ ಇವತ್ತು ರಾಜನಾಗಲಿಕ್ಕೆ ಹೊರಟಿದ್ದಾನೆ. ಅವನನ್ನು ದೇವರು ಅಂತ ಕರೀತಾ ಇದ್ದಾರೆ ರೋಮ್ನ ಜನತೆಗಳು. ಆ್ಯಂಡ್ ಕ್ಯಾಶಿಯಸ್ ಈಸ್ ಎ ರಿಚ್ ಕ್ರಿಯೇಚರ್ ಆ್ಯಂಡ್ ಮಸ್ಟ್ ಬೆಂಡ್ ಇಸ್ ಬಾಡಿ. ಸೊ ಆದರೆ ಕ್ಯಾಶಿಯಸ್ ಒಬ್ಬ ಸಾಮಾನ್ಯ, ಆ್ಯಂಡ್ ಈ ವಾಸ್ ಟು ಬೆಂಡ್ ಇಸ್ ಬಾಡಿ, ಅವನ ಶಿರವನ್ನು ಭಾಗಬೇಕು. ಯಾವಾಗ? ಇಫ್ ಸೀಸರ್ ಕೇರ್ಲೆಸ್ಲಿ ಬಟ್ ನಾಟ್ ಆನ್ ಹಿಮ್. ಸೀಸರ್ ಕೇರ್ಲೆಸ್ಲಿ ಆಗಿ ಓಡಾಡ್ತಾ ಇದ್ದಾಗ ಅವನ ಎದುರು ನಾನೇನಾದ್ರು ಹೋದರೆ ಅವನಿಗೆ ಶಿರಬಾಗಿ ನಮಸ್ಕರಿಸಬೇಕು. ಸೊ ಹಿ ಹ್ಯಾಡ್ ಎ ಫೀವರ್ ವೆನ್ ಹಿ ವಾಸ್ ಇನ್ ಸ್ಪೇನ್. ಸೊ ಅವನು ಸ್ಪೇನಲ್ಲಿದ್ದಾಗ ಅವನಿಗೆ ಜ್ವರಗಳು ಬಂದಿದ್ದು. ಆ್ಯಂಡ್ ವೆನ್ ದ ಫಿಟ್ ವಾಸ್ ಆನ್ ಹಿಮ್ ಐ ಡಿಡ್ ಮಾರ್ಕ್ ಹೌ ಹಿ ಡಿಡ್ ಶೇಕ್. ಸೊ ಅವಾಗ ನೋಡಬೇಕಾಗಿತ್ತು, ಅವನಿಗೆ ಗ್ರಿಪ್ ಅನ್ನೋದಿರಲಿಲ್ಲ, ನಡುಗ್ತಾ ಇದ್ದ. ಎಸ್, ದಿಸ್ ಇಸ್ ಟ್ರೂ. ದಿಸ್ ಗಾಡ್ ಡಿಡ್ ಶೇಕ್. ಈ ಮನುಷ್ಯ ಈಗ ದೇವರು ಅಂತ ಪೂಜಿಸ್ತಾ ಇದ್ದಾರಲ್ಲ, ಈ ದೇವಾನುಭವ ಇವನು ಆವಾಗ ನಡುಗ್ತಾ ಇದ್ದ. ಈಸ್ ಕವರ್ಡ್ ಲಿಪ್ಸ್ ಡಿಡ್ ಫ್ರಮ್ ದೇರ್ ಕಲರ್ ಫ್ಲೈ. ಅವನ ಕೆಂಪಾಗಿದ್ದಂತಹ ತುಟಿಗಳು ಕಪ್ಪಾಗಿ ಹೋಗಿದ್ದವು. ಸೊ ಕಲರ್ ಫ್ಲೈ ಅಂತ ಅಂದರೆ ಸೊ ಕೆಂಪಾಗಿರುವಂತಹ ತುಟಿ ಕಪ್ಪಾಗಿ ಹೋಗಿತ್ತು. ಆ್ಯಂಡ್ ದಟ್ ಸೇಮ್ ಹೈ ವುಸ್ ಬೆಂಡ್ ಅವೇ ದ ವರ್ಲ್ಡ್. ಸೊ ಅವನು ಮಿಟುಕಿಸುವಂತಹ ಕಣ್ಣುಗಳು ಬೆಂಡಾಗಿ ಹೋಗಿದ್ದವು, ಕುರುಡನಂತಾಗಿದ್ದ. ಡಿಡ್ ಲಾಸ್ ಈಸ್ ಲಸ್ಟರ್. ಅವನಲ್ಲಿದ್ದಂತಹ ಒಂದು ಧೈರ್ಯವೇ ಕಳೆದು ಹೋಗಿತ್ತು. ಐ ಡಿಡ್ ಹಿಯರ್ ಹಿಮ್ ಗ್ರಾನ್ ಹೇ ಆ್ಯಂಡ್ ದ ಟಂಗ್ ಆಫ್ ಈಸ್ ದಟ್ ಬೇಡ್ ದ ರೋಮನ್ಸ್ ಮಾರ್ಕ್ ಹಿಮ್ ಆ್ಯಂಡ್ ರೈಟ್ ಇಸ್ ಸ್ಪೀಚಸ್ ಇನ್ ದೇರ್ ಬುಕ್. ಹಲಾಶ್ ಇಟ್ ಕ್ರೈಡ್, ಗಿವ್ ಮಿ ಸಮ್ ಡ್ರಿಂಕ್. ನನಗೇನಾದ್ರು ಸ್ವಲ್ಪ ಕೊಡಿ ಕುಡಿಯಲಿಕ್ಕೆ. ಸೊ ಟಿಟಾನಿಯಸ್ ಆ್ಯಸ್ ಎ ಸಿಕ್ ಗರ್ಲ್. ಒಂದು ಸಾಮಾನ್ಯ ಹುಡುಗಿಗೆ ಕಾಯಿಲೆ ಬಂದರೆ ಹೇಗಾಗ್ತಾಳೆ ಅಲ್ವಾ, ಹಾಗೆ ಸೀಸರ್ ಕಾಣಿಸ್ತಾ ಇದ್ದ. ಹೇ ಗಾಡ್ಸ್, ಹಿಟ್ ಡತ್ ಅಮೇಜ್ ಮೀ. ಆದರೆ ಈಗ ನನಗೆ ಸಂಕಟ ಆಗ್ತೈತೆ. ಎ ಮ್ಯಾನ್ ಆಫ್ ಸಚ್ ಎ ಫೆಬಲ್ ಟೆಂಪರ್ ಶುಡ್ ಸೊ ಗೆಟ್ ದ ಸ್ಟಾರ್ಟ್ ಆಫ್ ದ ಮೆಜೆಸ್ಟಿಕ್ ವರ್ಲ್ಡ್. ಸೊ ಅಂತಹ ಬಡಪಾಯಿ, ಅಂತಹ ವೀಕ್ ಆಗಿದ್ದಂತಹ ಧೈರ್ಯನೇ ಇಲ್ಲದೆ ಇರೋಂತಹ ಸೀಸರ್ ಇವತ್ತು ಮೆಜೆಸ್ಟಿಕ್ ಆಗಿದ್ದಾನೆ, ಅಂದರೆ ರಾಜನಾಗಲಿಕ್ಕೆ ಹೊರಟಿದ್ದಾನೆ. ಆ್ಯಂಡ್ ಬಿಯೋರ್ ದ ಪಾಮ್ ಅಲೋನ್. ಸೊ ಪಾಮ್ ಮೀನ್ಸ್ ಕ್ಯಾರಿ ದ ಪ್ರೈಸ್ ಆಫ್ ವಿಕ್ಟರಿ. ಸೊ ವಿಕ್ಟರಿಯನ್ನು ಅವನ ಕೈಗಳಲ್ಲಿ ತೆಗೆದುಕೊಳ್ತಾ ಇದ್ದಾನೆ. ಶೌಟ್, ಫ್ಲೋರಿಶ್. ಸೊ ಹೆಗೇನ್ ಕಿರುಚಾಟ, ಮ್ಯೂಸಿಕ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಬ್ರೂಟಸ್, ಅನದರ್ ಜನರಲ್ ಶೌಟ್. ಸೊ ಇನ್ನೊಮ್ಮೆ ಜನಸಂದಣಿಯಿಂದ ಇಷ್ಟೊಂದು ಚೀರಾಟ ಬರ್ತೈತೆ. ಐ ಡು ಬಿಲೀವ್ ದಟ್ ದಿಸ್ ಅಪ್ಲಾಸಸ್ ಆರ್ ಫಾರ್ ಸಮ್ ನ್ಯೂ ಹಾನರ್ ದಟ್ ಆರ್ ಹೀಪ್ಡ್ ಆನ್ ಸೀಸರ್. ಸೊ ಮೇ ಬಿ ನನಗನ್ನಿಸ್ತಾ ಐತೆ ಈ ಜಯಘೋಷಗಳು ಮೇ ಬಿ ಸೀಸರ್ ರಾಜನಾಗಲಿಕ್ಕೆ ಹೋಗ್ತಾ ಇರ್ಬೋದು. ಕ್ಯಾಶಿಯಸ್, why man he doth bestride the narrow world like a colossus, and we pretty men walk under his huge legs and peep about to find ourselves dishonorable graves. ಯಾಕೆ ಇಂತಹ ಒಬ್ಬ ಧೈರ್ಯನೇ ಇಲ್ಲದೆ ಒಬ್ಬ ಬಡಪಾಯಿ ಆಗಿದಂತಹ ಸೀಸರ್ ಈಗ ಜಾಯಿಂಟ್ ಎತ್ತರವಾಗಿ ಬೆಳೆದು ನಿಂತಿದ್ದಾನೆ. ಸೊ ಕಾಲಶಸ್ ಅಂತಂದರೆ ಜೈಂಟ್ ಅಂತ, ತುಂಬ ಎತ್ತರವಾಗಿ ನಿಂತಿದ್ದಾನೆ. ವಿ ಪ್ರಿಟಿ ಮೆನ್, ನಮ್ಮ ಕೈಯಲ್ಲಿ ಎಲ್ಲವೂ ಸಾಧ್ಯ. ಅಂತಹ ನಾವುಗಳು ವಾಕ್ ಅಂಡರ್ ಈಸ್ ಹ್ಯೂಜ್ ಲೆಗ್ಸ್ ಆ್ಯಂಡ್ ಪೀಪ್ ಅಬೌಟ್ ಟು ಫೈಂಡ್ ಅವರ್ ಸೆಲ್ಸ್. ಸೊ ಅವನ ಕಾಲುಗಳ ಅಡಿ ನಾವು ಹೋಗಬೇಕು. ಆ್ಯಂಡ್ ಪೀಪ್, ಸೊ ಅವನು ಹೇಳಿದಂತೆ ನಾವು ಕೇಳಬೇಕು. ಆ್ಯಂಡ್ ಫೈಂಡ್ ಅವರ್ ಸೆಲ್ಸ್ ಡಿಸಾನರಬಲ್, ನಮಗೆ ಎಲ್ಲೋದ್ರೂ ಅಂತಹ ರೆಸ್ಪೆಕ್ಟ್ ಸಿಗಲ್ಲ. ಅವನ ಜೊತೆಗೆ ಹೋದರೆ ಅವನಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ನಮಗಂತಹ ರೆಸ್ಪೆಕ್ಟ್ ಕೊಡೋಲ್ಲ. ನಾವು ಸ್ಲೇವ್ಸ್ಗಳಾಗಿ ಇರಬೇಕು. ಸೊ ಇಲ್ಲಿ ಗ್ರೇವ್ಸ್ ಅಂದರೆ ಸ್ಲೇವ್ಸ್ ಅಂತ. ಡಿಸ್ಹಾನರಬಲ್ ಗ್ರೇವ್ಸ್. ಸೊ ಗೌರವನೇ ಇಲ್ಲದೆ ಇರುವಂತಹ ಸ್ಲೇವ್ಸ್ ಆಗಿ ಅವನ ಜೊತೆ ಇರಬೇಕು. Men had some time or master of their fats. The fault, dear Brutus, is not in our stars, but in ourselves. ಸೊ ನಮಗೆ ಜಯ ಬೇಕು ಅನ್ನೋದು ನಮ್ಮ ಡೆಸ್ಟಿನಿ ಅಲ್ಲ. ಸೊ ನಮ್ಮಲ್ಲಿ ಇರೋ ಅಂಥದ್ದು ನಾವು ಅದನ್ನು ಹುಡುಕಬೇಕು. ದಟ್ ವಿ ಆರ್ ಅಂಡರ್ಲೈಯಿಂಗ್ ಬ್ರೂಟಸ್ ಆ್ಯಂಡ್ ಸೀಸರ್. ವಾಟ್ ಶುಡ್ ಬಿ ಇನ್ ದಟ್ ಸೀಸರ್? ಸೊ ದಟ್ ವರ್ ಅಂಡರ್ಲೈಯಿಂಗ್ಸ್. ಇದೊಂಥರ ಮಿಸ್ಫಾರ್ಚ್ಯೂನ್. ಬ್ರೂಟಸ್ ಆ್ಯಂಡ್ ಸೀಸರ್ಗೆ ಕಂಪೇರ್ ಮಾಡಿದ್ರೆ ವಾಟ್ ಶುಡ್ ಬಿ ಇನ್ ದಟ್ ಸೀಸರಲ್ಲಿ ಬ್ರೂಟಸ್ನಲ್ಲಿ ಇಲ್ಲದೇ ಇರುವಂತಹ ಗುಣಗಳು ಯಾವಿವೆ?
ರೈಟ್ ದೆಮ್ ಟುಗೆದರ್, ಎರಡನ್ನು ಒಟ್ಟಿಗೆ ಬರೆಯಿರಿ. ಯುವರ್ಸ್ ಈಸ್ ಎ ಫೇರ್ ಎ ನೇಮ್. ಸೊ ಬ್ರೂಟಸ್ ಅನ್ನೋ ಒಂದು ನೇಮು ತುಂಬ ಪ್ಲೆಸೆಂಟ್ ಆಗಿದೆ. ಸೌಂಡ್ ದೆಮ್, ಅದನ್ನು ಉಚ್ಚಾರಣೆ ಮಾಡಿ. ಇಟ್ ಡತ್ ಬಿಕಮ್ ದ ಮೌತ್ ಆ್ಯಸ್ ವೆಲ್. ಸೊ ಬಾಯಿಗೂ ಉಚ್ಚರಿಸಿಕೆ ಸಿಗೋ ಅಂಥದ್ದು ನೇಮು ಬ್ರೂಟಸ್. ವೇಟ್ ದೆಮ್, ಅವೆರಡನ್ನು ತೂಕ ಹಾಕಿ. ಸೊ ದ ಬ್ರೂಟಸ್ ನೇಮ್ ಈಸ್ ಹೆವಿ. ಬ್ರೂಟಸ್ ಅನ್ನೋ ಒಂದು ನೇಮು ತುಂಬ ಭಾರ ಉಳ್ಳದು. ಕಾಂಜ್ಯೂರ್ ವಿತ್ ಹೆಮ್, ಬ್ರೂಟಸ್ ವಿಲ್ ಸ್ಟಾರ್ಟ್ ಎ ಸ್ಪಿರಿಟ್ ಆ್ಯಸ್ ಸೂನ್ ಆ್ಯಸ್ ಸೀಸರ್. ಸೊ ಸೀಸರ್ ಕಂಪೇರ್ ಮಾಡಿದ್ರೆ ಬ್ರೂಟಸ್ ಅನ್ನೋ ಒಂದು ಹೆಸರಲ್ಲಿ ತುಂಬ ಸ್ಪಿರಿಟ್ ಇದೆ. ನೌ ಇನ್ ದ ನೇಮ್ಸ್ ಆಫ್ ಆಲ್ ದ ಗಾಡ್ಸ್ ಅಟ್ ಒನ್ಸ್, ಎಲ್ಲ ದೇವರುಗಳ ಹೆಸರಲ್ಲಿ ಒಮ್ಮೆ. ಅಪಾನ್ ವಾಟ್ ಮೀಟ್ ಡತ್ ದಿಸ್ ಅವರ್ ಸೀಸರ್ ಫೀಡ್. ಸೊ ಯಾವ ಮಾಂಸವನ್ನು ನಮ್ಮ ಸೀಸರ್ ಭಕ್ಷಿಸಿದ್ದಾನೆ. ದಟ್ ಈಸ್ ಗ್ರೋನ್ ಸೋ ಗ್ರೇಟ್. ಯಾವ ಮಾಂಸವನ್ನು ಭಕ್ಷಿಸಿ ಇವತ್ತು ಅವನು ಅಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ. ಏಜ್ ದೋ ಹಾಟ್ ಶೇಮ್ಡ್ ರೋಮ್. ಸೊ ವರ್ಷಗಳು ಹುರುಳಿದಂತೆ ನಮ್ಮ ರೋಮ್ಗೆ ಶೇಮ್ ಆಗಬೇಕು. ದೋ ಲಾಸ್ಟ್ ದ ಬ್ರೀಡ್ ಆಫ್ ನೋಬೆಲ್ ಬ್ಲಡ್ಸ್. ಸೊ ನೋಬೆಲ್ ಬ್ಲಡ್ಸ್ಗೆ ಜನ್ಮ ಕೊಡೋ ಅನ್ನೋದನ್ನ ಕಳ್ಕೊಂಡ್ಬಿಟ್ಟಿದೆ. ಈ ಭೂಮಿ ಬಂಜೆಯಾಗಿದೆ. ವೆಂಟ್ ದೇರ್ ಬೈ ಆನ್ ಹೇಜ್ ಸಿನ್ಸ್ ದ ಗ್ರೇಟ್ ಫ್ಲಡ್, ಬಟ್ ಇಟ್ ವಾಸ್ ಫೇಮ್ಡ್ ವಿತ್ ಮೋರ್ ದೆನ್ ವಿತ್ ಒನ್ ಮ್ಯಾನ್. ಸೊ ಹಿಂದೆ ಹೋದಂತೆ ಈ ಒಂದು ರೋಮ್ನಲ್ಲಿ ಸೌಂಡ್ ಆಗ್ತಾ ಇದ್ದಿದ್ದು ಬರೀ ಒಬ್ಬನೇ ನೋಬೆಲ್ ಹೆಸರು. ಸೊ 2-3 ಜನ ನೋಬೆಲ್ ಮೆನ್ಗಳು ಇರ್ತಾ ಇರಲಿಲ್ಲ. When could they stay till now that talk to Rome, that her wide walls encompasses but one man. ಸೊ ಹಿಂದೆ ಎಷ್ಟು ಶತಮಾನಗಳ ಹಿಂದೆ ಹೋದ್ರೂ ರೋಮಲ್ಲಿ ಒಂದು ಯುಗಕ್ಕೆ ಒಬ್ಬನೇ ಚಕ್ರವರ್ತಿ, ಒಬ್ಬನೇ ಯುಗ ಪುರುಷ ಅಥವಾ ಏನಂತ ಹೇಳ್ಬೋದು, ಒಬ್ಬನೇ ರಾಜ ಇರ್ತಾ ಇದ್ದ. ಬಟ್ ಇಂದಿಗೆ ಈ ರೋಮ್ ಬಂಜೆಯಾಗಿದೆ. ಅಂತಹ ನೋಬೆಲ್ ಬ್ಲಡ್ಸ್ಗೆ ಜನ್ಮ ಕೊಡೋಕ್ಕೆ ಆಗ್ತಾ ಇಲ್ಲ ಈ ರೋಮ್ನ ಭೂಮಿಗೆ. ನೌ ಈಸ್ ಇಟ್ ರೋಮ್ ಇಂಡೀಡ್ ಎ ರೂಮ್ ಎನಫ್ ವೆನ್ ದೇರ್ ಈಸ್ ಇನ್ ಇಟ್ ಬಟ್ ಒನ್ ಓನ್ಲಿ ಮ್ಯಾನ್. ಹೋ ಯು ಆ್ಯಂಡ್ ಐ ಹ್ಯಾವ್ ಹರ್ಡ್ ಅವರ್ ಫಾದರ್ ಸೇಸ್. ಸೊ ನನಗೆ ನನ್ನ ತಂದೆ ಹೇಳಿದರು, ದೇರ್ ವಾಸ್ ಎ ಬ್ರೂಟಸ್ ಒನ್ಸ್ ದಟ್ ವುಡ್ ಹ್ಯಾವ್ ಬ್ರೂಕ್ಡ್ that eternal devil to keep his state in Rome as easily as a king. ಸೊ ಅಲ್ಲೊಬ್ಬ ಬ್ರೂಟಸ್ ಇದ್ದ. ಸೊ ಹಿ ಬ್ರೋಕ್ಡ್, ಎಲ್ಲ ಹೆವಿಲ್ ಥಿಂಗ್ಸ್ನ ಅವನು ಬ್ರೂಕ್ ಮಾಡಿದ್ದ ತನ್ನ ರಾಜ್ಯವನ್ನು ಶಾಂತಿಯಾಗಿ ಇಟ್ಕೊಳ್ಲಿಕ್ಕೆ. ಆ್ಯಸ್ ಈಸಿಲಿ ಆ್ಯಸ್ ಎ ಕಿಂಗ್. ಸೊ ಒಂದು ರಾಜನಂತೆ. ಇಲ್ಲಿ ಕ್ಯಾಶಿಯಸ್ ಏನು ಹೇಳಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದರೆ, ಸೊ ರೋಮ್ನಲ್ಲಿ ಒಮ್ಮೆ ಒಬ್ಬ ಪ್ರಸಿದ್ಧ ವ್ಯಕ್ತಿಯ ಸದ್ದು ಮಾತ್ರ ಆಗಬೇಕು. ಬಟ್ ಈಗ ಸೀಸರ್ ಮತ್ತು ಬ್ರೂಟಸನ್ನು 2 ಪ್ರಸಿದ್ಧ ವ್ಯಕ್ತಿಗಳ ಸದ್ದಾಗ್ತೈತೆ. ಸೊ ಏನಾದರೂ ನಮ್ಮ ರೋಮು ನೋಬೆಲ್ ಬ್ಲಡ್ಸ್ಗೆ ಜನ್ಮ ಕೊಡೋದನ್ನೇ ಕಳ್ಕೊಂಬಿಟ್ಟಿದ್ಯಾ ಅನ್ನೋ ಒಂದು ಪ್ರಶ್ನೆ ಅವನಲ್ಲಿ ಆಗ್ತಾ ಇದ್ದಾರೆ. ಸೊ ದ ಬ್ರೂಟಸ್, ದಟ್ ಯು ಡೂ ಲವ್ ಮೀ, ನನಗೆ ಗೊತ್ತು ನೀನು ನನ್ನನ್ನು ತುಂಬ ಪ್ರೀತಿಸ್ತೀಯಾ. ಐ ಆಮ್ ನಥಿಂಗ್ ಜೆಲಸ್, ನನಗೆ ಯಾವುದೇ ಹೊಟ್ಟೆ ಕಿಚ್ಚಿಲ್ಲ. ವಾಟ್ ಯು ವುಡ್ ವರ್ಕ್ ಮೀ ಟು ಹ್ಯಾವ್ ಸಮ್ ಹೇಮ್, ಹೌ ಐ ಹ್ಯಾವ್ ಥಾಟ್ ಟು ದಿಸ್ ಆ್ಯಂಡ್ ಆಫ್ ದೀಸ್ ಟೈಮ್ಸ್. ಸೊ ನನಗೆ ನನ್ನದೇ ಆದಂತಹ ಒಂದು ಗುರಿಗಳಿವೆ. ನೀನು ನನಗೆ ಹೇಳಿದ್ದು ಎಲ್ಲ ನನ್ನ ಪರವಾಗಿಯೇ, ನನ್ನ ಒಳಿತಿಗಾಗಿಯೇ ನೀನು ಹೇಳಿದೆ. ಬಟ್ ನನ್ನ ಮನಸ್ಸಲ್ಲಿ ಬೇರೆ ಬೇರೆ ಥಾಟ್ಸ್ಗಳು ಓಡ್ತಾ ಇದ್ದಾವೆ ಈ ಒಂದು ಟೈಮಲ್ಲಿ. I shall recount hereafter. For this present I would not. So with love I might entreat you. Be any further moved. What you have said I will consider. ಸೊ ಈಗ ಸದ್ಯಕ್ಕೆ ನನ್ನ ಮನಸ್ಸಲ್ಲಿ ಎಷ್ಟೊಂದು ಗೊಂದಲಗಳಿವೆ, ಎಷ್ಟೊಂದು ಯೋಚನೆಗಳು ಓಡ್ತಾ ಇದ್ದಾವೆ. ಸೊ ನೀನು ಎಲ್ಲ ನನ್ನ ಫೇವರ್ ಆಗಿ ಹೇಳಿದೆ, ನನ್ನ ಮೇಲೆ ಇದ್ದಂತಹ ಪ್ರೀತಿಗೆ ನೀನು ಹೇಳಿದೆ. ನೀನು ಏನು ಹೇಳಿದೆ ಅದನ್ನು ನಾನು ಖಂಡಿತವಾಗ್ಲೂ ಕನ್ಸಿಡರ್ ಮಾಡ್ತೀನಿ, ನಾನು ಅದನ್ನು ತೆಗೆದುಕೊಳ್ತೀನಿ. ವಾಟ್ ಯು ಹ್ಯಾವ್ ಟು ಸೇ, ನೀನು ಏನು ಹೇಳ್ತೀಯ ಅಲ್ವಾ, ಐ ವಿಲ್ ವಿತ್ ಪೇಷನ್ಸ್ ಇಯರ್. ನೀನು ಹೇಳುವುದನ್ನು ನಾನು ತುಂಬ ತಾಳ್ಮೆಯಿಂದ ಕೇಳ್ತೀನಿ. ಆ್ಯಂಡ್ ಫೈಂಡ್ ಎ ಟೈಮ್ ಬೋತ್ ಮೀಟ್ ಟು ಹಿಯರ್ ಆ್ಯಂಡ್ ಆನ್ಸರ್ ಸಚ್ ಹೈ ಥಿಂಗ್ಸ್. ನೀನು ಹೇಳಿರೋದನ್ನೆಲ್ಲ ನಾನು ಯೋಚನೆ ಮಾಡ್ತೀನಿ. ನಾವಿಬ್ಬರು ಒಂದು ಒಳ್ಳೆಯ ಟೈಮನ್ನು ನೋಡಿಕೊಂಡು ಮತ್ತೆ ಸಿಗೋಣ, ಮತ್ತೆ ಭೇಟಿಯಾಗೋಣ. ಸೊ ನೀನು ಹೇಳಿರುವಂತಹ ಪ್ರಶ್ನೆಗಳಿಗೆ ನಾನು ಉತ್ತರ ನೀಡ್ತೀನಿ. ಈ ಒಂದು ಹೈ ಥಿಂಗ್ಸ್ ಬಗ್ಗೆ ನಾವು ಇನ್ನೂ ಡಿಸ್ಕಸ್ ಮಾಡೋಣ. ಟಿಲ್ ದೆನ್ ಮೈ ನೋಬೆಲ್ ಫ್ರೆಂಡ್, ಅಲ್ಲಿವರೆಗೂ ನನ್ನ ಒಳ್ಳೆಯ ಸ್ನೇಹಿತ, chew upon this, Brutus, I'd rather be a villager
then to repute himself a son of Rome. So chew upon this. Okay, leave ಇಲ್ಲಿಗಿದ್ನ ಬಿಟ್ಬಿಡು. ಬ್ರೂಟಸ್ ಹ್ಯಾಡ್ ರಾದರ್ ಬಿ ಎ ವಿಲೇಜರ್. ಬ್ರೂಟಸ್ ಒಬ್ಬ ಸಾಮಾನ್ಯ. ದೆನ್ ಟು ರೆಪ್ಯೂಟ್ ಹಿಮ್ಸೆಲ್ಫ್ ಆ್ಯಸ್ ಎ ಸನ್ ಆಫ್ ರೋಮ್, ರೋಮ್ನ ಮಗನಾಗಿ ಅಂತ ಹೇಳುವಂತಹ ರೆಪ್ಯುಟೇಷನ್ಗಿಂತ ಇವನೊಬ್ಬ ಜನಸೇವಕ ಅಂತ ಹೇಳಲಿಕ್ಕೇ ತುಂಬ ಹೆಮ್ಮೆ ಇದೆ. ಅಂಡರ್ ದಿಸ್ ಹಾರ್ಡ್ ಕಂಡೀಷನ್ಸ್ ಆ್ಯಸ್ ದಿಸ್ ಟೈಮ್ ಇಟ್ ಲೈಕ್ಸ್ ಟು ಲೇ ಅಪಾನ್ ಅಸ್. ಸ್ವಲ್ಪ ವಿಶ್ರಾಂತಿ ಬೇಕು ಈ ಟೈಮಲ್ಲಿ. Cassius, I am glad that my weak words are struck but thus much show of fire from Brutus. I am glad, ನನಗೆ ಸಂತೃಪ್ತಿ ಆಗ್ತೈತೆ, ನನಗೆ ಹೆಮ್ಮೆ ಆಗ್ತೈತೆ. ದಟ್ ಮೈ ವೀಕ್ ವರ್ಡ್ಸ್, ಈ ಬಡಪಾಯಿಯ ಬಡ ಮಾತುಗಳು ಇಂತಹ ನೋಬೆಲ್ ಮೆನ್ ಕಿವಿಗೆ ನಾಟಿವೆ, ಅವನ ಹೃದಯಕ್ಕೆ ನಾಟಿವೆ, ಒಂದು ಬೆಳಕು ಹೊಮ್ತಾ ಇದೆ. ಅವನೇನಾದರೂ ವೀಕ್ ವರ್ಡ್ಸ್ನ ಇಂಪಾರ್ಟ್ ಮಾಡಿದ್ನಾ? ನೋ. ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ತಂದಿಡೋಂತಹ ಒಂದು ಕೆಲಸ ನಡೀತಾ ಐತೆ ಕ್ಯಾಶಿಯಸ್ ಕಡೆಯಿಂದ. ಸೊ ದ ಬ್ರೂಟಸ್, ದ ಗೇಮ್ಸ್ ಆರ್ ಡನ್. ಐ ಥಿಂಕ್ ಎಲ್ಲ ಗೇಮ್ಗಳು ಮುಗ್ದಿರ್ಬೋದು. ಆ್ಯಂಡ್ ಸೀಸರ್ ಈಸ್ ರಿಟರ್ನಿಂಗ್. ಸೀಸರ್ ವಾಪಸ್ ಬರ್ತಾ ಇದ್ದಾರೆ. ಕ್ಯಾಶಿಯಸ್, ಹ್ಯಾಸ್ ದೇ ಪಾಸ್ ಬೈ ಕ್ಯಾಸ್ಕಾ ಬೈ ದ ಸ್ಲೀವ್. ಸೊ ಸ್ಲೀವ್ನ ಹಿಡಿದು ಕ್ಯಾಸ್ಕಾನ ಹೇಳ್ಕೊತಾರೆ ಕ್ಯಾಶಿಯಸ್. ಹ್ಯಾಂಡ್ ಈ ವಿಲ್ ಆಫ್ಟರ್ ಈ ಸೌರ್ ಫ್ಯಾಷನ್ ಟೆಲ್ ಯು ವಾಟ್ ಹ್ಯಾಡ್ ಪ್ರೊಸೀಡ್ ವರ್ತಿ ನೋ ಟುಡೇ. ಸೊ ಕ್ಯಾಸ್ಕನ ಅಂಗಿಯ ತೋಳುಗಳನ್ನು ಹಿಡಿದು ಕ್ಯಾಶಿಯಸ್ ಎಳಿತಾರೆ. ಸೊ ಆಗ ಬಂದಂತಹ ಕ್ಯಾಸ್ಕನನ್ನು ಕುರಿತು ಕ್ಯಾಶಿಯಸ್, ಹೇಳು ಇವತ್ತೇನಾದರೂ ಇಂಪಾರ್ಟೆಂಟ್ ಥಿಂಗ್ಸ್ ನಡೀತಾ ಆ ಒಂದು ಕ್ರೌಡಲ್ಲಿ ಅಂತ ಕೇಳ್ತಾರೆ. ರೀ ಎಂಟರ್ ಸೀಸರ್ ಆ್ಯಂಡ್ ಇಸ್ ಟ್ರೈನ್. ಬ್ರೂಟಸ್, ಐ ವಿಲ್ ಡೂ ಸೊ, ಬಟ್ ಲುಕ್ ಯು ಕ್ಯಾಶಿಯಸ್, ದ ಹ್ಯಾಂಗ್ರಿ ಸ್ಪಾಟ್ ಡತ್ ಗ್ಲೋ ಆನ್ ಸೀಸರ್ಸ್ ಬ್ರೋ. ಐ ವಿಲ್ ಡೂ ಸೊ. ನಾನು ಅಬ್ಸರ್ವ್ ಮಾಡ್ದಂಗೆ ಲುಕ್ ಯು ಕ್ಯಾಶಿಯಸ್ ನೋಡು. ಸೊ ಒಂದು ದ ಹ್ಯಾಂಗ್ರಿ ಸ್ಪಾಟ್ ಡತ್ ಗ್ಲೋ ಆನ್ ಸೀಸರ್ಸ್ ಬ್ರೋ. ಸೊ ಸೀಸರ್ನ ಕಣ್ಣುಗಳಲ್ಲಿ ಕೋಪ ಇತ್ತು. ಆ್ಯಂಡ್ ಆಲ್ ದ ರೆಸ್ಟ್ ಲುಕ್ ಲೈಕ್ ಎ ಚಿಡನ್ ಟ್ರೈನ್. ಸೊ ಎಲ್ಲ ಕ್ರೌಡ್, ಅವರಿಂದ ಇದ್ದಂತಹ ಕ್ರೌಡು ಯಾರೋ ಬೈದಿರೋ ಥರ ಕಾಣಿಸ್ತಾ ಇತ್ತು. ಕಲ್ಫೋರ್ನಿಯಾಸ್ ಚೀಕ್ ಇಸ್ ಪೇಲ್. ಕಲ್ಫೋರ್ನಿಯಾ ಕೆನ್ನೆ ಕೆಂಪಾಗಿ ಹೋಗಿತ್ತು. ಆ್ಯಂಡ್ ಸೀಸರ್ ಲುಕ್ಸ್ ವಿತ್ ಸಚ್ ಫೆರೆಟ್ ಆ್ಯಂಡ್ ಸಚ್ ಫೈರಿ ಐಸ್. ಸೊ ಸೀಸರೋ ಅವನ ಒಂದು ಕಣ್ಣಿಂದ ಬೆಂಕಿ ಹೊರಳಿಸುವಂತೆ ನೋಡ್ತಾ ಇದ್ದ. ಆ್ಯಸ್ ವಿ ಹ್ಯಾವ್ ಸೀನ್ ಹಿಮ್ ಇನ್ ದ ಕ್ಯಾಪಿಟಲ್ ಬೀಯಿಂಗ್ ಕ್ರಾಸ್ಡ್ ಇನ್ ಕಾನ್ಫರೆನ್ಸ್ ಬೈ ಸೆನೇಟರ್ಸ್. ಮೇ ಬಿ ಅಲ್ಲಿ ಏನಾದರೂ ಗಲಾಟೆ ಆಗಿರ್ಬೋದು. ಕ್ಯಾಶಿಯಸ್, ಕ್ಯಾಸ್ಕಾ ವಿಲ್ ಟೆಲ್ ಹಸ್ ವಾಟ್ ದ ಮ್ಯಾಟರ್ ಇಸ್. ಕ್ಯಾಸ್ಕಾನ ಕುರಿತು ಹೇಳು ಕ್ಯಾಸ್ಕಾ, ಏನಾದರೂ ಇವತ್ತು ಇಂಪಾರ್ಟೆಂಟ್ ಥಿಂಗ್ಸ್ ನಡೀತಾ. ಸೀಸರ್, ಆ್ಯಂಟೋನಿಯಸ್. ಸೊ ಸೀಸರ್ ಆ್ಯಂಟೋನಿಯನ್ನ ಕರೀತಾರೆ. ಆ್ಯಂಟೋನಿ, ಸೀಸರ್. ಸೊ ದ ಸೀಸರ್, ಆ್ಯಂಟೋನಿ ರಿಪ್ಲೇಸ್ ಟು ಸೀಸರ್. ವೈ ಯು ಕಾಲ್ ಮೀ ಲೈಕ್ ದಟ್. ಸೊ ದ ಸೀಸರ್, ಲೆಟ್ ಮೀ ಹ್ಯಾವ್ ಮೆನ್ ಅಬೌಟ್ ಮೀ ದಟ್ ಆರ್ ಫ್ಯಾಟ್ sleek headed man and such a sleep whole nights. Yon Cassius as a lean and ugly look, he thinks too much. Such men are dangerous. ಸೊ ನನಗೆ ಸರಿಸಾಟಿಯಾಗಿ ಇಲ್ಲಿ ಯಾರಾದರೂ ರೋಮ್ನಲ್ಲಿ ಇದ್ದಾರೆ ಅಂತ ನಿಂಗೇನಾದ್ರು ಅನಿಸ್ತಾ ಇತ್ತಾ? ಸೊ ಒಬ್ಬ ಮನುಷ್ಯ, ಸೊ ಅಂತಹ ಮನುಷ್ಯ ಯಾರಾದರೂ ಡೇಂಜರಸ್ ಆಗಿ ನಿಮಗೆ ಕಾಣಿಸಿದ್ರಾ? ಸೊ ಆ್ಯಂಟೋನಿ, ಫಿಯರ್ ಹಿಮ್ ನಾಟ್, ಡೋಂಟ್ ಅಫ್ರೈಡ್ ಹಿಮ್. ಅವನ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ. ಸೀಸರ್ ಈಸ್ ನಾಟ್ ಡೇಂಜರಸ್. ಅವನೇನು ಅಂತಹ ಅಪಾಯಕಾರಿ ಅಲ್ಲ. ಈಸ್ ಎ ನೋಬೆಲ್ ರೋಮನ್ ಆ್ಯಂಡ್ ವೆಲ್ ಗಿವನ್. ಅವನೊಬ್ಬ ರೋಮನ್ನ ನೋಬೆಲ್ ಮ್ಯಾನ್, ಅವನೊಬ್ಬ ಗೌರವಾನ್ವಿತ ವ್ಯಕ್ತಿ ಅಷ್ಟೇ, ಆ್ಯಂಡ್ ವೆಲ್ ಗಿವನ್ ಅಷ್ಟೆ. ಸೀಸರ್, ಹುಡ್ ಈ ವರ್ ಫ್ಯಾಟರ್. ಅವನೇನಾದ್ರು ನನಗಿಂತ ಬೆಟರ್ ಅನಿಸುತ್ತಾ ನಿಮಗೆ? ಬಟ್ ಐ ಫಿಯರ್ ಹಿಮ್ ನಾಟ್. ಆದರೆ ನನಗೆ ಅವನಂದರೆ ಏನು ಹೆದರಿಕೆ ಇಲ್ಲ. ಎಟ್ ಇಫ್ ಮೈ ನೇಮ್ ವರ್ ಲಿಯೇಬಲ್ ಟು ಫಿಯರ್. ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಸೊ ನೆಕ್ಸ್ಟು ಇನ್ನು ಮಿಕ್ಕಿದ್ದು ಸೀನ್ 2ನ ಪಾರ್ಟ್ 2 ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಿಕಾಸ್ ವಿಡಿಯೋ ಲೆಂತಿ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್.